ಎಲೆಕ್ಷನ್ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ನಾನು ಅಶ್ವದೇವೆತ್ತ. ಇವತ್ತಿನ ದಿನ ಯಾವ ಲೋಕಸಭೆ ಕ್ಷೇತ್ರವನ್ನು ನಾವು ಆಯ್ಕೆ ಮಾಡಿಕೊಂಡಿದ್ದೀವಿ ಅಂದರೆ ಅದು ಹಾವೇರಿ ಮತ್ತು ಗದಗ ಕ್ಷೇತ್ರ. ನಾವೀಗ ಗದಗ ಮತ್ತು ಬೆಟಗೇರಿ ಅವಳಿ ನಗರದಲ್ಲಿದ್ದೇವೆ. ಇಲ್ಲಿನ ಜನರ ಅಭಿಪ್ರಾಯವನ್ನು ಸಂಗ್ರಹ ಮಾಡೋದಕ್ಕೆ ಬಂದಿದ್ದೇವೆ. ಸೊ ಹಾಗಾದರೆ ಗದಗ ಬೆಟಗಿ ಅವಳಿ ನಗರದಲ್ಲಿ ಅಂದರೆ ಜನರು ಯಾರ ಪರವಾಗಿ ಇದ್ದಾರೆ, ಇಲ್ಲಿರುವಂಥ ಅಂದರೆ ಹಾವೇರಿ ಮತ್ತು ಗದಗ ಕ್ಷೇತ್ರಕ್ಕೆ ಟಿಕೆಟ್ ಅನೌನ್ಸ್ ಆಗಿರುವಂಥದ್ದು ಬಿಜೆಪಿಯಿಂದ ಬಸವರಾಜ ಬೊಮ್ಮಾಯಿ, ಕಾಂಗ್ರೆಸ್ನಿಂದ ಆನಂದಸ್ವಾಮಿ ಗಡ್ಡದೇವರಮಠ. ಹಾಗಾದರೆ ಇವರಿಬ್ಬರಲ್ಲಿ ಯಾರು ಗೆಲ್ತಾರೆ, ಗೆಲ್ಲೋದು ಯಾರು, ಜನರು ಕೊಡುವಂಥ ಹಿಂಟ್ ಯಾವುದು, ಜನರ ಹಿಂಟ್ ಪ್ರಕಾರ ಯಾವ ಪಕ್ಷ ಮತ್ತು ಯಾವ ಅಭ್ಯರ್ಥಿ ಗೆಲ್ತಾರೆ ಅನ್ನುವಂಥದ್ದೇ ಕುತೂಹಲ. ಹಾಗಾದರೆ ಬನ್ನಿ, ರಿಪಬ್ಲಿಕ್ ಕನ್ನಡದ ಎಲೆಕ್ಷನ್ ಎಕ್ಸ್‌ಪ್ರೆಸ್ ಕಾರ್ಯಕ್ರಮದಲ್ಲಿ ಜನರ ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತಾ ಹೋಗೋಣ. ಹಾವೇರಿ ಗದಗ ಲೋಕ ಅಖಾಡ ರಂಗು. ಬೊಮ್ಮಾಯಿ ವರ್ಸಸ್ ಆನಂದಸ್ವಾಮಿ ಗಡ್ಡದೇವರಮಠ. ಹಾವೇರಿ ಗದಗ ಲೋಕಸಭೆ ಚುನಾವಣೆ ದಿನದಿಂದ ದಿನಕ್ಕೆ ರಂಗೇರುತ್ತಿದೆ. ಬಿಜೆಪಿ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ, ಕಾಂಗ್ರೆಸ್ ಅಭ್ಯರ್ಥಿ ಆನಂದಸ್ವಾಮಿ ಗಡ್ಡದೇವರಮಠ ಕೂಡ ಭರ್ಜರಿ ಪ್ರಚಾರ ನಡೆಸುತ್ತಿದ್ದಾರೆ. ಬಿಜೆಪಿ ಟಿಕೆಟ್ ವಂಚಿತ ಬಿಸಿ ಪಾಟೀಲ್ ಸದ್ಯ ತಣ್ಣಗಾಗಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಬೊಮ್ಮಾಯಿ ಕೌರವನ ಮನೆಗೆ ಭೇಟಿ ನೀಡಿ ಬೆಂಬಲಿಸುವಂತೆ ಮನವಿ ಮಾಡಿದ್ದಾರೆ. ಇನ್ನು ಮತ್ತೊಬ್ಬ ಹಾವೇರಿ ಟಿಕೆಟ್ ವಂಚಿತ ಇ ಕಾಂತೇಶ್ ಕೂಡ ಸೈಲೆಂಟ್ ಆಗಿದ್ದಾರೆ. ಆದರೆ ಈಶ್ವರಪ್ಪ ಸಿಟ್ಟು ಮಾತ್ರ ಇನ್ನೂ ಕಡಿಮೆಯಾಗಿಲ್ಲ. ಶಿವಮೊಗ್ಗದಿಂದ ಪಕ್ಷೇತರವಾಗಿ ಸ್ಪರ್ಧೆ ಮಾಡಲು ತಯಾರಿ ನಡೆಸುತ್ತಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಬೊಮ್ಮಾಯಿ ಸಂಸದರಾಗುವ ತವಕದಲ್ಲಿದ್ದಾರೆ. ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ಆನಂದಸ್ವಾಮಿ ಗಡ್ಡದೇವರಮಠ ಚೊಚ್ಚಲ ಗೆಲುವಿನ ನಿರೀಕ್ಷೆಯಲ್ಲಿದ್ದಾರೆ. ಇತ್ತೀಚಿನ ಎಲೆಕ್ಷನ್ ಎಕ್ಸ್‌ಪ್ರೆಸ್‌ನಲ್ಲಿ ಹಾವೇರಿ ಗದಗ ಲೋಕಸಭೆ ಕ್ಷೇತ್ರದ ಬಗ್ಗೆ ಮತದಾರರು ಹೇಳೋದೇನು ನೋಡೋಣ ಬನ್ನಿ. ನೋಡಿ, ಜನಾಭಿಪ್ರಾಯವನ್ನು ತೆಗೆದುಕೊಳ್ಳೋಣ ಅಂತ ಎಲೆಕ್ಷನ್ ಎಕ್ಸ್‌ಪ್ರೆಸ್‌ನಲ್ಲಿ ಬಂದಿದ್ವಿ. ಅದೇ ಸಂದರ್ಭದಲ್ಲಿ ಸ್ವತಃ ಹಾವೇರಿ ಗದಗ ಕ್ಷೇತ್ರದ ಅಭ್ಯರ್ಥಿಯಾದಂಥ ಬಸವರಾಜ ಬೊಮ್ಮಾಯಿ ಅವರು ಬಂದಿದ್ದಾರೆ. ಸರ್, ಏನನ್ಸುತ್ತೆ ಸರ್, ಹೇಗಿದೆ ರಣಕಣ ಹಾವೇರಿ ಮತ್ತು ಗದಗ ಕ್ಷೇತ್ರದಲ್ಲಿ? ಭಾಳ ಅಭೂತಪೂರ್ವವಾದಂಥ ಬೆಂಬಲ ಇದೆ. ನಿರೀಕ್ಷೆ ಮೀರಿ ಎಲ್ಲ ವರ್ಗದ ಜನ ಬಹಿರಂಗವಾಗಿ ಬಂದು ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ಏನು ದೇಶದಲ್ಲಿ ಮೋದಿ ಅಲೆ ಇದೆ, ಅದು ಹಾವೇರಿ ಮತ್ತು ಗದಗ ಲೋಕಸಭಾ ಕ್ಷೇತ್ರದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಎದ್ದು ಕಾಣ್ತಾ ಇದೆ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಸರ್, ನೀವು ಕ್ಷೇತ್ರದೊಳಗೆ ಓಡಾಡ್ತಿದ್ದೀರಾ, ನಿಮಗೆ ಗೆಲುವಿನ ಹಿಂಟ್ ಸಿಗ್ತಾ ಇದೆಯಾ ಸರ್? ಖಂಡಿತವಾಗೂ ಆತ್ಮವಿಶ್ವಾಸ ಇದೆ. ಓಕೆ, ಥ್ಯಾಂಕ್ ಯು ಸರ್. ಎಸ್ ಸರ್, ಬಸವರಾಜ ಬೊಮ್ಮಾಯಿ ಅವರು ಮಾತನಾಡಿದ್ರು. ಎಲೆಕ್ಷನ್ ಎಕ್ಸ್‌ಪ್ರೆಸ್‌ನಲ್ಲಿ ಒಂದು ಗೆಲುವಿನ ಹಿಂಟ್ ಇದೆ, ಖಂಡಿತವಾಗ್ಲೂ ಕೂಡ ನಮಗೆ ಗೆಲುವಿನ ಸುಳಿವು ಸಿಗ್ತಾ ಇದೆ, ಆ ಹಿಂಟ್ ಸಿಗ್ತಾ ಇದೆ ಅಂತ ಹೇಳಿ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ದಾರೆ. ರಿಪಬ್ಲಿಕ್ ಕನ್ನಡ ಎಲೆಕ್ಷನ್ ಎಕ್ಸ್‌ಪ್ರೆಸ್ ಕಾರ್ಯಕ್ರಮದಲ್ಲಿ ಆಗಲೇ ಜನಾಭಿಪ್ರಾಯವನ್ನು ಸಂಗ್ರಹ ಮಾಡೋದಕ್ಕಿಂತ ಮುಂಚೆ ಬಸವರಾಜ ಬೊಮ್ಮಾಯಿ ಅಭ್ಯರ್ಥಿ ಅವರು ಕೂಡ ಸಿಕ್ಕಿದ್ರು. ಜೊತೆಗೆ ಕಾಂಗ್ರೆಸ್ ಅಭ್ಯರ್ಥಿಯಾದಂತಹ ಆನಂದಸ್ವಾಮಿ ಗಡ್ಡದೇವರಮಠ ಕೂಡ ನಮ್ಮ ಜೊತೆ ಇದ್ದಾರೆ. ನಾನು ಅವ್ರು ಮಾತಾಡ್ತೀನಿ. ಸರ್, ನಿಮಗೊಂದು ಕ್ಷೇತ್ರ ಸಂಚಾರ ಮಾಡ್ತಾ ಇದ್ದೀರಿ, ಗೆಲುವಿನ ಹಿಂಟ್ ಸಿಗ್ತಾ ಇದೆಯಾ? ನೋಡಿ, ನಮ್ಮದೇ ಆದ ಕಾಂಗ್ರೆಸ್ ಪಕ್ಷದ ಕೊಡುಗೆಗಳಿದಾವೆ. ನಾವು ನುಡಿದಂಥ ನಡೆದ ಸರ್ಕಾರ ಇದೆ. ನಮ್ಮ ಮುಂದೆ ಯಾರೇ ಅಭ್ಯರ್ಥಿ ಇದ್ದರೂ ಮೊದಲಿಗೆ ಅವ್ರಿಗೆ ಗೌರವಿಸ್ತೀನಿ. ನಮ್ಮ ಮುಂದೆ ಯಾರೋ ಅಭ್ಯರ್ಥಿ ಇದ್ದರೂ ಅದು ಬಿ ಜೆ ಪಿ. ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆದ್ರೆ ನನಗೆ ಅವರೊಬ್ಬ ಬಿ ಜೆ ಪಿ ಅಭ್ಯರ್ಥಿ, ಅದನ್ನು ಮಾತ್ರ ಹೇಳ್ಬೋದು ನಾನು. ಸೊ ಒಟ್ಟಲ್ಲಿ ಬಸವರಾಜ ಬೊಮ್ಮಾಯಿ ವಿರುದ್ಧ ನೀವು ಗೆಲ್ತೀರಿ? 110%. ಓಕೆ, ಥ್ಯಾಂಕ್ ಯು. ಎಸ್ ಸರ್, ಇದಿಷ್ಟು ಆನಂದಸ್ವಾಮಿ ಗಡ್ಡದೇವರವರ ಮಾತುಗಳು. ಅಂದರೆ ಎಲೆಕ್ಷನ್ ಎಕ್ಸ್‌ಪ್ರೆಸ್‌ನಲ್ಲಿ ಅವರ ಅಭಿಪ್ರಾಯವನ್ನು ಕೂಡ ತೆಗೆದುಕೊಂಡ್ವಿ. ಅವರು ಕೂಡ ಒಂದು ಹಿಂಟ್ ಕೊಟ್ಟಿದ್ದಾರೆ. ಅಂದರೆ ನಾವು ಕ್ಷೇತ್ರ ಸಂಚಾರ ಮಾಡಿರೋ ಲೆಕ್ಕಾಚಾರದಲ್ಲಿ ನಮಗೂ ಕೂಡ ಒಂದು ಹಿಂಟ್ ಇದೆ, ನಾವು ಗೆದ್ದೇ ಗೆಲ್ತೀವಿ ಅನ್ನುವಂಥ ಮಾತುಗಳನ್ನು ಆಡಿದ್ದಾರೆ. ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಜನರು ಏನಂತಾರೆ, ಜನರ